ಸ್ಯಾಂಡಲ್ವುಡ್ ಅಂತ ಏನೇನೋ ಕರೀತಾರೆ ವಿಭಿನ್ನ ರೀತಿಯಲ್ಲಿ. ಇಲ್ಲಿ ನೋಡಿದ್ರೆ ಇರೋಂಥ ಮರಗಳನ್ನೆಲ್ಲ ಕಡಿದ್ಬಿಟ್ಟು ಅಲ್ಲೇ ಆ ಕಡೆ ಹೊರಗಡೆಯಿಂದ ತಂದಿರೋ ಕಸಗಳನ್ನೆಲ್ಲ ಇಲ್ಲಿ ಹಾಕಿ ಅನವಶ್ಯಕತೆ ಇಲ್ಲದೆ ಇರೋಂಥ ಕಟ್ಟಡಗಳನ್ನ ಇಲ್ಲಿ ನಿರ್ಮಾಣ ಮಾಡಿ, ಹೊರಗಡೆ ಬೆಂಗಳೂರಲ್ಲಿ ಕಟ್ಟಡ ನಿರ್ಮಾಣ ಮಾಡೋಕ್ಕೆ ಬೇರೆ ಕಡೆ ತುಂಬ ಜಾಗ ಇದೆ, ಇಲ್ಲೇ ಮಾಡಬೇಕು ಅಂತ ಏನಿಲ್ಲ. ಇಲ್ಲಿರೋ ಪರಿಸರನೆಲ್ಲ ಹಾಳು ಮಾಡಿಬಿಟ್ಟು ಅವಶ್ಯಕತೆ ಇಲ್ಲದೆ ಇರೋಂಥ ಕಟ್ಟಡಗಳನ್ನೆಲ್ಲ ಇಲ್ಲಿ ನಿರ್ಮಾಣ ಮಾಡ್ತಿದ್ದಾರೆ. ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಇಸ್ ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್. ತುಂಬ ಜನ ಏನಕ್ಕೆ ಇಲ್ಲಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಬರ್ತಾರೆ ಅಂತ, ತುಂಬ ಒಳ್ಳೆ ಗಿಡ ಮರಗಳಿದೆ. ಮತ್ತು ಡೈಲಿ ನಾನು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಗೆ ಅಂತ ಬರ್ತೀವಿ ಇಲ್ಲಿ, ಎಸ್ಪೆಷಲಿ ಫ್ರೆಶ್ ಏರ್ ಸಿಗುತ್ತೆ ಅಂತ. ನೀವು ನೋಡ್ತಾ ಇರ್ಬೋದು ಬೆಂಗಳೂರು ಯೂನಿವರ್ಸಿಟಿಲಿ ಇವತ್ತು ಎಂತೆಂಥ ವೈವಿಧ್ಯ ಮರ ಗಿಡಗಳಿದೆ, ಗಿಡ ಔಷಧಿಗಳಿದೆ. ಲಾಲ್ಬಾಗು ಕಬ್ಬನ್ ಪಾರ್ಕ್ ಎಲ್ಲ 200-250 ಎಕರ್ಸ್ ಇದೆ. ಸೊ ಬೆಂಗಳೂರು ಯೂನಿವರ್ಸಿಟಿ 1200 ಎಕರ್ ಇದೆ. ಸೊ ಒಂದೇ ಸ್ಪೇಸಲ್ಲಿ ಬೆಂಗಳೂರು ಸುತ್ತಮುತ್ತ ಈ ಥರ ಎಲ್ಲೂ ಸಿಗೋದಿಲ್ಲ. ಸೊ ಆದಷ್ಟು ಉಳಿಸಿ ಗಿಡ ಮರ ಬೆಳೆಸಿ, ಅನ್ವಾಂಟೆಡ್ ಡೆವಲಪ್ಮೆಂಟ್ಸ್ ತಡೀರಿ. ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಲಕ್ಷಾಂತರ ಗಿಡ ಮರಗಳ ಜೊತೆಗೆ ಸಾವಿರಾರು ಪಕ್ಷಿಗಳು ಇದೆ, ನವಿಲಿದೆ, ನಮ್ಮ ದೇಶದ ಪಕ್ಷಿ. ಸೊ ಇದನ್ನೆಲ್ಲ ಬಂದ್ಬಿಟ್ಟು ನಾವು ಕಾಪಾಡಬೇಕು. ಇಲ್ಲಿ ಯೂನಿವರ್ಸಿಟಿಯಲ್ಲಿ ಏನಾಗಿದೆ ಅಂದರೆ ಡೆವಲಪ್ಮೆಂಟ್ ಅನ್ನೋ ಹೆಸರಲ್ಲಿ ಬಂದ್ಬಿಟ್ಟು ನಾವು ಈ ಬಯೋಪಾರ್ಕ್ನ ಬಂದ್ಬಿಟ್ಟು ಅಳಿಸ್ತಾ ಇದ್ದೀವಿ. ಇಲ್ಲಿ ಬೆಳೀತಾ ಇರೋ ಸಾವಿರಾರು ಪಕ್ಷಿಗಳನ್ನು ಅಳಿಸ್ತಾ ಇದ್ದೀವಿ. ಬಯೋಪಾರ್ಕ್ ಯಾಕೆ ಉಳಿಸ್ಬೇಕಂತಂದ್ರೆ, ನೀವು ನೋಡ್ಬೋದು ಡೆವಲಪ್ಮೆಂಟ್ ಅನ್ನೋ ಹೆಸರಲ್ಲಿ ಸಿಟಿಲಿರೋ ಎಲ್ಲ ಗ್ರೌಂಡ್ಗಳಾಗಲಿ ಎಲ್ಲ ಬಿಲ್ಡಿಂಗು ಅದು ಇದು ಕಟ್ಬಿಟ್ಟು ಎಲ್ಲ ಫುಲ್ ಹಾಳು ಮಾಡಿಬಿಟ್ಟಿದ್ದಾರೆ. ಈಗ ಜನಗಳಿಗೆ ಎಲ್ಲರೂ ಒಂದು ವಾಕಿಂಗು ಆಟ ಆಡೋಕ್ಕೆ ಸ್ಪೇಸ್ ಬೇಕಂದ್ರೆ ಇದೊಂದು ಯೂನಿವರ್ಸಿಟಿ ಒಳ್ಳೆ ಜಾಗ ಆಗಿದೆ. ನೀವು ಬಂದು ನೋಡ್ಬೋದು, ಬೆಳಿಗ್ಗೆ ಹೊತ್ತು ಸುಮಾರು ಜನ ಇದನ್ನ ಸದುಪಯೋಗ ಪಡಿಸ್ಕೊತಾರೆ. ಸೊ ಅಂಥದ್ರಲ್ಲಿ ಇದರಲ್ಲೂ ಬೇಡದರ ಡೆವಲಪ್ಮೆಂಟ್ ಎಲ್ಲ ಮಾಡೋಕ್ಕೋಗಿ ಸುಮ್ಮನೆ ಇರೋ ಪರಿಸರನ ಹಾಳು ಮಾಡೋದಕ್ಕಿಂತ ಅದನ್ನು ಉಳಿಸ್ಕೊಂಡು ಹೋಗೋದು ಉತ್ತಮ ಅಂತ ನಮ್ಮ ಅಭಿಪ್ರಾಯ. ನಮಸ್ಕಾರ, ನನ್ನ ಹೆಸರು ಚೇತನ್ ನಾಯಕ್ ಅಂತ. ನಾನು ಇಲ್ಲೇ ವಿಜಯನಗರಲ್ಲಿರೋದು. ನಾನು ಸುಮಾರು ಒಂದು 15 ವರ್ಷದಿಂದ ಇಲ್ಲಿ ಯೂನಿವರ್ಸಿಟಿ ಕ್ಯಾಂಪಸ್ಗೆ ಬರ್ತಾ ಇದ್ದೀನಿ ವಾಕಿಂಗ್ ಅಂತ. ಆಮೇಲೆ ಇಲ್ಲಿ ಸುಮಾರು ನಾವೀಗ ಲಾಸ್ಟ್ 5 ಇಯರ್ಸಿಂದ ತುಂಬ ಇಲ್ಲಿ ಡೆವಲಪ್ಮೆಂಟ್ಗಳು ಆಗ್ತಾ ಇದೆ, ಕಮರ್ಷಿಯಲ್ ಡೆವಲಪ್ಮೆಂಟ್ಗಳು ಆಗ್ತಿದೆ. ಈಗ ನಾವು ಮುಂದೆ ಇದನ್ನ ಬಳಸ್ಕೊಂಡು ಹೋಗ್ಬೇಕಂದ್ರೆ ಇಲ್ಲಿರೋ ವೆಜಿಟೇಷನ್ ಆಗಲಿ, ಇಲ್ಲಿರೋ ಫ್ಲೋರಾ ಫೋನಾ ಆಗಲಿ, ಇದನ್ನೆಲ್ಲ ನಾವು ಬಳಸ್ಕೊಂಡು ಹೋಗ್ಬೇಕಾಗುತ್ತೆ. ಈಗ ನಾನು ಅಷ್ಟೇ ಅಲ್ಲ, ಸುಮಾರು ಇಲ್ಲಿ ದೊಡ್ಡ ದಿಸ್ ಇಸ್ ಅ ವೈಡರ್ ಕಮ್ಯುನಿಟಿ. ಇಲ್ಲಿ ಸುಮಾರು ವಾಕಿಂಗ್ ಕಮ್ಯುನಿಟಿ ಇದೆ. ಸುಮಾರು ಜನ ಬಂದು ಇಲ್ಲಿ ಗಿಡಗಳು ಬೆಳೆಸಿದ್ದಾರೆ, ಸುಮಾರು ಪೋಷಣೆ ಮಾಡಿದ್ದಾರೆ. ಅಂದರೆ ಇದನ್ನು ಉಳಿಸ್ಕೊಂಡು ಹೋಗ್ಬೇಕು. ಈಗ ಸುಮಾರು ಕಮ್ಯುನಿಟಿಗಳು ಇದನ್ನ ಉಳಿಸ್ಕೊಂಡು ಹೋಗೋಕ್ಕೆ ನಾವು ಘೋಷಣೆ ಮಾಡ್ತಿದ್ದಾರೆ. ಸೊ ಇದನ್ನು ನಾವೀಗ ಪ್ರೊಟೆಸ್ಟ್ ಏನಂದರೆ ಸೇವ್ ನೋ ಫಾರ್ ಸ್ಕೈ ಡಕ್. ಅಂದರೆ ಇದರಲ್ಲಿ ಏನೋ ಒಂದು ನೆಕ್ಸ್ಟ್ ಒಂದು 10 ವರ್ಷ 20 ವರ್ಷ ನಾವು ಬಳಸ್ಕೊಂಡು ಹೋಗ್ಬೇಕಂದ್ರೆ ಈ ಪರಿಸರನ ಇದನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕು. ಯಾಕಂದರೆ ಇಲ್ಲಿ ತುಂಬ ಗ್ರೀನರಿ ಇದೆ. ಅದನ್ನು ನಾವು ಉಳಿಸ್ಕೊಂಡು ಈಗ ನೆಕ್ಸ್ಟ್ ಒಂದು 10-20 ವರ್ಷ ನಮ್ಮ ಫ್ಯೂಚರ್ ಜನ್ರೇಷನ್ಗೆ ಉಪಯೋಗ ಆಗಬೇಕು. ಮಲ್ಲೇಶ್ವರು ಇವಾಗ ಮಕ್ಕಳ ವಿಚಾರವಾಗಿ ಹೇಳಿದ್ರು ಬಯೋಪಾರ್ಕ್ ಏನಕ್ಕೆ ತುಂಬ ಮುಖ್ಯ ಆಗುತ್ತೆ ಅಂತ. ಜೊತೆಗೆ ನಮ್ಮ ಪೇರೆಂಟ್ಸಾಗಿ ನಾವು ಹೆಂಗೆ ಯೋಚನೆ ಮಾಡ್ತೀವಿ ಅಂದರೆ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಮಕ್ಕಳನ್ನ ಅಂತೆಲ್ಲ ತುಂಬ ಯೋಚನೆ ಮಾಡ್ತೀವಿ. ಬಟ್ ಜೊತೆಗೆ ಮಕ್ಕಳು ಯಾವ್ದ್ರ ಜೊತೆ ಇರಬೇಕು ಅನ್ನೋದ್ರ ಬಗ್ಗೆ ಯಾವತ್ತೂ ನಾವು ಆಲೋಚನೆ ಮಾಡೋದಲ್ಲ. ಆದರೆ ಪ್ರಕೃತಿ ಅನ್ನೋದು ಏನಕ್ಕೆ ಮುಖ್ಯ ಅಂದರೆ, ಇದು ಬಯೋಪಾರ್ಕ್ ಅಂತ ಏನಕ್ಕೆ ಹೇಳ್ತಾ ಇದ್ದೀವಿ ಅಂದರೆ, ತುಂಬ ವೈವಿಧ್ಯಮತೆ ಎಲ್ಲ ಗಿಡ ಆಗಲಿ ಮರಗಳಾಗಲಿ ಎಲ್ಲದಕ್ಕೂ ಅಧ್ಯಯನಕ್ಕಾಗಲಿ ಎಲ್ಲದಕ್ಕೂ ಉಪಯೋಗ ತರುವಂಥ ಒಂದು ಜಾಗ ಇದು. ಸೊ ಎಷ್ಟೊಂದು ಸಾವಿರಾರು ಲಕ್ಷಾಂತರ ಮಕ್ಕಳಿಗೆ ಇದಾಗಲೇ ಅಧ್ಯಯನಕ್ಕೆ ಮತ್ತು ಕೆಲವೊಂದು ಎಷ್ಟೊಂದು ಜನಕ್ಕೆ ಅದ್ರದ್ದು ಅಧ್ಯಯನಕ್ಕೆ ಹೆಲ್ಪ್ ಆಗಿದೆ. ನಮಸ್ಕಾರ, ನಾನು ಸಂತೋಷ್ ಸ್ವಯಂ ಜಾಗೃತಿಯಿಂದ. ಸೊ ಇವತ್ತು ಬೆಂಗಳೂರಲ್ಲಿ ಪೊಲ್ಯೂಷನ್ ತುಂಬ ಆಗಿಬಿಟ್ಟಿದೆ. ಸೊ ನಮಗೆ ಈ ಬೆಂಗಳೂರು ಯೂನಿವರ್ಸಿಟಿ ಅಂತ ಲಂಚ್ ಸ್ಪೇಸ್ ಸಿಕ್ಕಿರೋದು ಒಂದು ಪುಣ್ಯ. ಸೊ ಇಂಥ ಜಾಗನ ಅಭಿವೃದ್ಧಿ ಹೆಸರಲ್ಲಿ ಮರಗಳನ್ನ ಕಡ್ದು ದಯವಿಟ್ಟು ಹಾಳು ಮಾಡೋಕ್ಕೆ ಹೋಗ್ಬೇಡಿ. ಇಂಥ ಜಾಗ ಉಳಿಸ್ಕೊಳ್ಳೋ ಅಂಥದ್ದು ನಮ್ದೆಲ್ಲರ ಕರ್ತವ್ಯ. ಹೊಸ ಕಟ್ಟಡ ಕಟ್ಟಬೇಕು ಅನ್ನೋದು ಇದ್ರೆ ತುಂಬ ಹಳೆ ಬಿಲ್ಡಿಂಗ್ಗಳೆಲ್ಲ ಇದೆ ಯೂನಿವರ್ಸಿಟಿಲಿ. ಸೊ ಅದನ್ನು ಡೆಮಾಲಿಷ್ ಮಾಡಿ ಕಟ್ಬೋದಿತ್ತು, ಬಟ್ ಆ ಕೆಲಸ ಮಾಡ್ತಿಲ್ಲ. ಇಲ್ಲಿ ಇರೋಬರ ಮರಗಳನ್ನೆಲ್ಲ ಕಟ್ ಮಾಡಿ ಹೊಸ ಬಿಲ್ಡಿಂಗ್ ಕಟ್ಟೋಕೆ ನೋಡ್ತಿದ್ದಾರೆ. ಸೊ ಇದರಿಂದ ಪರಿಸರ ಹಾಳಾಗ್ತಿದೆ. ಸೊ ನಮ್ಮ ಈ ಆಕ್ಸಿಜನ್ ಅನ್ನೋದು ಬೆಂಗಳೂರು ಸಿಟಿ ಒಳಗಡೆ ಸಿಗ್ತಾ ಇಲ್ಲ, ಯೂನಿವರ್ಸಿಟಿಲಿ ಅನ್ನೋದು ತುಂಬ ಇದೆ. ಅದನ್ನು ಹಾಳು ಮಾಡೋಕ್ಕೆ ನೋಡ್ತಿದ್ದಾರೆ. ಸೊ ಅದನ್ನು ಸ್ಟಾಪ್ ಮಾಡಬೇಕು. ಲೈಕ್ ಸಿವಿಲೈಸೇಷನ್ ಮಾಡ್ತಾರೆ, ತುಂಬ ಬಿಲ್ಡಿಂಗ್ ಕಟ್ಸ್ತಿದ್ದಾರೆ. ಸರ್ ಏನು ಕೇಳ್ಕೊತೀನಿ ಅಂದರೆ, ನೇಚರಾಗಿ ಕಾಪಾಡ್ಕೊಳ್ಳಿ. ಸೊ ಇಲ್ಲಿ ಕಮರ್ಷಿಯಲಾಗಿ ಮಾಡ್ಕೊಂಡು ಹೋಗ್ಬೇಡಿ ಅಂತ. ಫಾರ್ ಎಕ್ಸಾಂಪಲ್, ಈಗ ಸಿಟಿ ಸೆಂಟ್ರಲ್ಲಿ ಕಮರ್ಷಿಯಲಾಗಿ ಮಾಡ್ತಾರೆ, ಅಲ್ಲೇ ತುಂಬ ಡೆವಲಪ್ಮೆಂಟ್ ಮಾಡಬೇಕು. ಬಟ್ ನೇಚರಲ್ಲಿ ಏನಕ್ಕೆ ಈ ಥರ ಕಮರ್ಷಿಯಲ್ ಮಾಡ್ತಾರೆ ಅಂತ ನಂಗೆ ನಿಜವಾಗ್ಲೂ ಅರ್ಥ ಆಗಲ್ಲ. ಸೊ ದಟ್ ಇಸ್ ಒನ್ ರಿಕ್ವೆಸ್ಟ್. ಥ್ಯಾಂಕ್ ಯು. ಮಾಡ್ತಿದ್ದಾರೆ. ಈ ಸರ್ಕಾರ ಇದ್ರ ಬಗ್ಗೆ ಹೆಚ್ಚಿನ ಕ್ರಮ ತಗೊಂಡು ಈ ಪರಿಸರನ ಉಳಿಸ್ಕೊಡ್ಬೇಕು. ನಮ್ಮ ಬೆಂಗಳೂರಲ್ಲಿ ಅತಿ ಹೆಚ್ಚು ಪರಿಸರ ಹೊಂದಿರೋದು ಬೆಂಗಳೂರು ಯೂನಿವರ್ಸಿಟಿ. ಇದನ್ನ ದಯವಿಟ್ಟು ಉಳಿಸ್ಕೊಬೇಕು.